ಎಸ್ ವಿಜಯಲಕ್ಷ್ಮಿ ಕವರ್ ಸ್ಟೋರಿಯ ಒಂದು ವರದಿಯನ್ನ ಗಮನಿಸಿ ನಿಜಕ್ಕೂ ಇಲ್ಲಿ ಸ್ಪಂದಿಸಿರುವಂತದ್ದು ಆರೋಗ್ಯ ಇಲಾಖೆ ಹೆಮ್ಮೆಯ ವಿಚಾರ ಅಂತಾನೆ ಹೇಳಬೇಕು. ಜೊತೆಗೆ ಈಗ ಜೀವಿಕೆಯ ಒಂದು ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಯಾವೆಲ್ಲ ಸ್ಟೆಪ್ ತಗೊಳ್ಳಲಾಗ್ತಾ ಇದೆ? ವೀಣಾ, ಈಗ ಈ ಜೀವಿಕೆ ಸಂಸ್ಥೆ 108 ಸೇವೆಯ ಒಂದು ನಿರ್ವಹಣೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಿತ್ತು, ಅಲ್ಲಿನ ಸಿಬ್ಬಂದಿಗಳಿಗೆ ಯಾವ ರೀತಿ ತೊಂದರೆ ಕೊಡ್ತಿತ್ತು, ಯಾವ ರೀತಿ ಅವರಿಗೆ ದೌರ್ಜನ್ಯ ಮಾಡಿ ಅವರ ಸಂಬಳ ಆಗಲಿ ಅವರ ಭತ್ಯೆ ಆಗಲಿ ಕತ್ತರಿ ಹಾಕ್ಕೊಂಡು ತಾನೇ ತಿನ್ಕೊಂಡು ಒಂದು 108 ಸೇವೆಯ ಬದಲು ಅಲ್ಲೊಂದು ಹಗರಣದ ಕೂಪ ಮಾಡಿತ್ತು. ಆದರೆ ಯಾವಾಗ ನಾವು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಬಗ್ಗೆ ಒಂದು ವಿಸ್ತೃತ ವರದಿ ಮಾಡಿತ್ತು, ಯಾವಾಗ ರಹಸ್ಯ ಕಾರ್ಯಾಚರಣೆ ನಡೆಸಿ ಈ ಜೀವಿಕೆ ಸಂಸ್ಥೆ ಮಾಡ್ತಿದ್ದಂತಹ ಭ್ರಷ್ಟಾಚಾರವನ್ನು ಹೊರಗೆಳೀತು, ಆರೋಗ್ಯ ಸಚಿವರು ತಕ್ಷಣ ಎಚ್ಚೆತ್ತುಕೊಂಡ್ರು. ವರದಿ ಪ್ರಸಾರವಾದ ಮರುದಿನವೇ ನಾನು ಕ್ರಮ ಕೈಗೊಳ್ತೀನಿ, ಇದರಲ್ಲಿ ಏನು ಲೋಪ ಆಗಿದೆ, ಯಾವ ರೀತಿ ಭ್ರಷ್ಟಾಚಾರ ನಡೀತಿದೆ ಅನ್ನೋದನ್ನ ನಾನು ತನಿಖೆ ಮಾಡ್ತೀನಿ, ಆಮೇಲೆ ತನಿಖೆ ನಡೆಸಿ ಈ ಹಗರಣಗಳ ಬಯಲಿಗೆ ಏನು ಅಂತ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರಿದ್ದರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಅವರು ತನಿಖೆ ಬಳಿಕ ಅವರಿಗೆ ಗೊತ್ತಾಗಿದೆ ಇಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನುವಂಥದ್ದು. ಅದಕ್ಕೋಸ್ಕರ ಜೀವಿಕೆ ಸಂಸ್ಥೆ ಏನು ಅಧಿಕಾರ ಇದೆ ಅದಕ್ಕೆ ಕತ್ತರಿ ಪ್ರಯೋಗ ಮಾಡುವಂಥ ಒಂದು ದಿಟ್ಟ ನಿರ್ಧಾರವನ್ನು ಆರೋಗ್ಯ ಸಚಿವರು ಮಾಡಿದ್ದಾರೆ. ಈಗ ಜೀವಿಕೆ ಸಂಸ್ಥೆ ಏನು ವಾಹನ ಏನಿದೆ, ಒಂದು ಆಂಬ್ಯುಲೆನ್ಸ್ ಏನಿದೆ, ಅದರ ನಿರ್ವಹಣೆ ಅಂದರೆ ಅದಕ್ಕೆ ಸೌಲಭ್ಯವನ್ನು ಒದಗಿಸುವಂಥದ್ದಾಗಲಿ ಅಲ್ಲಿ ಏನೇನು ವ್ಯವಸ್ಥೆ ಇದೆ ಏನೇನು ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಎಲ್ಲವೂ ನಿರ್ವಹಣೆಯನ್ನು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ನಡೆಸುವಂತಹ ಅಧಿಕಾರವನ್ನು ನಿನ್ನೆ ಆರೋಗ್ಯ ಸಚಿವರು ಘೋಷಿಸಿದ್ದಾರೆ. ಎಸ್, ಓಕೆ. ಈಗಾಗಲೇ ಆರೋಗ್ಯ ಸಚಿವರು ಕೂಡ ಮಾತನಾಡೋದನ್ನು ನಾವು ಗಮನಿಸಿದ್ವಿ ವಿಜಯಲಕ್ಷ್ಮಿ. ನಿಜಕ್ಕೂ ಅವರು ಈ ವರದಿಯಿಂದ ಇಂಪ್ರೆಸ್ ಆಗಿ ಕ್ರಮಕ್ಕೆ ಮುಂದಾಗೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು. ಸೊ ಈ ಜೀವಿಕೆ ಸಂಸ್ಥೆ ಇನ್ನಾದರೂ ಇದರಿಂದ ಪಾಠ ಕಲಿಯುತ್ತಾ ಹೇಗೆ? ವೀಣಾ, ಏನಂದ್ರೆ ಇವರು ಒಂದ್ಸಲ ದುಡ್ಡಿನ ರುಚಿ ಹಿಡಿದವರು. ಅಂದ್ರೆ ಏನ್ ನಮ್ಮ ರಾಜ್ಯದಲ್ಲಿರುವಂತ 700ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳ ನಿರ್ವಹಣೆಯನ್ನ ಹೊಣೆ ಹೊತ್ತ ಇವರು ಪ್ರತಿಯೊಂದರಲ್ಲೂ ಕೂಡ ಮೋಸ ಮಾಡ್ತಿದ್ರು. ಅದು ಗ್ಲೌಸ್ ಅನ್ನ ಕೊಡೋದ್ರಿಂದ ಹಿಡಿದು ಒಂದು ನೀರಿನ ವ್ಯವಸ್ಥೆ ಕೊಟ್ಟಿರಲಿಲ್ಲ, ಅಲ್ಲಿ ಯಾವುದೇ ಒಂದು ಆಕ್ಸಿಜನ್ ಇರಲಿಲ್ಲ, ಒಂದು ಕೋಟನ್ ಸರಿಯಾಗಿ ಇರ್ತಿರ್ಲಿಲ್ಲ, ಯಾವುದೇ ಒಂದು ಅದರಿಂದ ಹಿಡಿದು ಪ್ಲಸ್ ಮೇಂಟೆನೆನ್ಸ್ ರಿಪೇರಿ ಎಲ್ಲದರಲ್ಲೂ ಕೂಡ ಹಣ ಹೊಡಿತಿದ್ರು. ಅಲ್ಲಿನ ಸಿಬ್ಬಂದಿಗಳಿಗೆ ಒಂದು ಭತ್ಯೆ ಕೂಡ ಕೊಡ್ತಿರ್ಲಿಲ್ಲ, ಸರಿಯಾದ ಸಂಬಳ ಕೂಡ ಕೊಡ್ತಿರ್ಲಿಲ್ಲ. ಏನೊಂದು ಸೇವೆ ಹೆಸರಲ್ಲಿ ಜೀವಿಕೆ ಸಂಸ್ಥೆಗೆ ಬರೀ ನಿರ್ವಹಣೆಯನ್ನು ಹೊಣೆಯನ್ನು ಹೊತ್ತಿತ್ತು. ಆದರೂ ಕೂಡ ನಿರ್ವಹಣೆಯಲ್ಲಿ ಸರ್ಕಾರ ಕೊಡುವಂತ ಅನುದಾನವನ್ನು ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡು ಜನರಿಗೆ ಕೂಡ ಮೋಸ ಮಾಡ್ತಿತ್ತು. ಒಂದು ಶಿಫ್ಟಿಂಗ್ ದಂಧೆ ಮಾಡ್ತಿತ್ತು. ಒಂದು ಆಂಬ್ಯುಲೆನ್ಸ್ ಇಂದ 2ನೇ ಆಂಬ್ಯುಲೆನ್ಸ್ 3ನೇ ಆಂಬ್ಯುಲೆನ್ಸ್ ಈ ರೀತಿ ಒಂದು ರೋಗಿಯನ್ನು 3 ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿ ಅವರಿಗೆ ತುಂಬಾ ಕಿರುಕುಳ ಕೂಡ ಕೊಡ್ತಿತ್ತು. ಇಂಥ ಒಂದು ದಂಧೆ ಮಾಡ್ತಿದ್ದ ಈ ಜೀವಿಕೆ ಸಂಸ್ಥೆ ಅಧಿಕಾರಕ್ಕೆ ಕತ್ತರಿ ಬಿದ್ದಿದೆ. ಆದರೆ ಇದು ನಡೆಸಿರುವಂತಹ ಹಗರಣದ ತನಿಖೆ ಆಗಬೇಕು, ಕೂಲಂಕುಷ ತನಿಖೆ ಮಾಡಿ ಎಷ್ಟು ಅನುದಾನದ ದುರುಪಯೋಗ ಮಾಡಿದೆ ಇದನ್ನು ಕೂಡ ಸರ್ಕಾರ ಪತ್ತೆ ಹಚ್ಚಬೇಕು. ಆ ಮೂಲಕ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೂಡ ಕೈಗೊಳ್ಳಬೇಕು.